ವಿದ್ಯಾರ್ಥಿ ಜೀವನ ಅಂದರೆ ಕೇವಲ ಓದು ಅಲ್ಲ, ಅದು ಒತ್ತಡ, ಪ್ರೆಷರ್, ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್, ಹೋಲಿಕೆಗಳು, ಕಂಪ್ಯಾರಿಸನ್ಸ್. ನೀನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಓದಿಲ್ಲ, ಅವನಷ್ಟಾಗಲಿಲ್ಲ, ಇಂಥ ಮಾತುಗಳು ನಿಮ್ಮ ಮನಸ್ಸನ್ನ ಮುರಿತಾ ಇರ್ತವಲ್ಲ. ಒಂದು ಪರೀಕ್ಷೆ, ಒಂದು ಸಬ್ಜೆಕ್ಟ್, ಒಂದು ರಿಸಲ್ಟ್, ಅವು ನಿಮ್ಮ ಮೌಲ್ಯವನ್ನು ತೀರ್ಮಾನಿಸೋದಿಲ್ಲ ಮಕ್ಕಳು. ಆದರೂ ನೀವು ಫೇಲ್ ಆದಾಗ ಮನಸ್ಸು ಹೇಳುತ್ತೆ, ನಾನೇನು ಅಲ್ಲ. ಆ ಕ್ಷಣದಲ್ಲಿ ಒಂದು ಮಾತು ನೆನಪಿರಲಿ, ನೀವು ನಿಮ್ಮ ಅಂಕಗಳಿಂದ ದೊಡ್ಡವರಲ್ಲ, ನೀವು ನಿಮ್ಮ ಹೋರಾಟದಿಂದ ದೊಡ್ಡವರು. ನೀವು ನೋಡಿ, ಜೀವನದಲ್ಲಿ ಬಹುತೇಕ ದೊಡ್ಡ ಯಶಸ್ವಿಗಳು, ದೊಡ್ಡ ಮನುಷ್ಯರು ಮೊದಲೆಲ್ಲ ಸೋತವರೇ. ಆ ಸೋಲು ಅವರ ಗುರು ಆಯಿತು, ಟೀಚರ್ ಆಯಿತು. ನೀವೀಗ ನೋವಿನಲ್ಲಿದ್ದೀರಾ ಅಂದರೆ ಅದು ಅಂತ್ಯ ಅಲ್ಲ, ಅದು ನಿಮ್ಮ ಬೆಳವಣಿಗೆ ಕಾರಣ ಆಗಬೇಕು. ನಿಮಗೂ ಕೂಡ ಅದು ಟೀಚರ್ ಆಗಬೇಕು, ಗುರು ಆಗಬೇಕು. ನೋಡಿ, ದೇವರು ನಿಮ್ಮನ್ನು ಕೆಳಗೆ ಬೀಳಲು ಬಿಡ್ತಾನೆ ಅಂದರೆ ಹಾಳು ಮಾಡೋದಕ್ಕಲ್ಲ, ನೀವು ಹೊಸ ಶಕ್ತಿಯಿಂದ ಎದ್ದೇಳಬೇಕು ಅಂತ ಎಬ್ಸೋದಕ್ಕೆ. ಇಂದು ನಿಮ್ಮ ಕಣ್ಣಲ್ಲಿ ನೀರಿದ್ದರೂ ಕೂಡ ನಾಳೆ ಅದೇ ಕಣ್ಣಲ್ಲಿ ವಿಶ್ವಾಸ ಇರುತ್ತೆ. ನೀವು ನೋಡಿ, ಇವಾಗ ನೀವು ಸೋತಿಲ್ಲ, ನೀವು ನಿಮ್ಮ ಕಥೆಯ ಮಧ್ಯದಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ಹೋರಾಡಿ, ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಸಮಯ ಬರುತ್ತದೆ.